ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಟ್ರೂಕ್ ಏರ್ಬಡ್ಸ್ ಮತ್ತು ಟ್ರೂಕ್ ಏರ್ಬಡ್ಸ್ ಪ್ಲಸ್. ಸೊ ಎರಡು ಏರ್ಬಡ್ಸನ್ನು ನಮಗೆ ಅನ್ಬಾಕ್ಸಿಂಗೋಸ್ಕರ ಕಳಿಸ್ಕೊಟ್ಟಿದ್ದಾರೆ. ಓಕೆ, ಸೊ ಎರಡು ಮಾಡೆಲ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ಎರಡು ಎಕ್ಸ್ಟ್ರಾನು ಕೊಟ್ಟಿದ್ದಾರೆ. ಸೊ ಎರಡು ಎಕ್ಸ್ಟ್ರಾ ಇದೆಯಲ್ಲ, ಅದನ್ನು ನಾನು ಗಿವ್ ಅವೇ ಮಾಡ್ತಾ ಇದ್ದೀನಿ. ಓಕೆ, ಸೊ ಗಿವ್ ಅವೇ ರೂಲ್ಸ್ ಏನು ಅಂತ ನಾನು ಲಾಸ್ಟಿಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಈಗ ಸೈಡಿಗೆ ಇಟ್ಬಿಟ್ಟು ಇದನ್ನು ಅನ್ಬಾಕ್ಸ್ ಮಾಡಿ ಇದರ ಒಂದು ಕ್ವಾಲಿಟಿ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇದೆರಡರ ಸ್ಪೆಸಿಫಿಕೇಶನ್ಸ್ ಅನ್ನ ನಾವು ಫಸ್ಟ್ ನೋಡ್ಕೊಳ್ಳೋಣ. ಓಕೆ, ಸೊ ಎರಡರ ಸ್ಪೆಸಿಫಿಕೇಶನ್ಸ್ ಅನ್ನು ನೋಡ್ಬೇಕಂದ್ರೆ ಆಲ್ಮೋಸ್ಟ್ ಎಲ್ಲದು ಸೇಮ್ ಇದೆ. ಓಕೆ, ಸೊ ಇದರಲ್ಲಿ ನಮಗೆ AI ಪವರ್ಡ್ ನಾಯ್ಸ್ ಕ್ಯಾನ್ಸಲೇಷನ್ ಅನ್ನು ಕೊಟ್ಟಿರ್ತಾರೆ. ಸೊ ನಾವೇನಾದ್ರೂ ಹೊರಗಡೆ ಏನಾದ್ರೂ ಮಾತಾಡುವಾಗ ಹೊರಗಿನ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದರಲ್ಲಿ ಕೇಳಿಸೋದಿಲ್ಲ. ಓಕೆ, ಮತ್ತೆ ನೋಡೋದಾದ್ರೆ 55 ಮಿಲಿ ಸೆಕೆಂಡ್ ನ ಲೋ ಲೇಟೆನ್ಸಿಯನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಇದೊಂದು ಅಲ್ಟ್ರಾ ಫಾಸ್ಟ್ ಲೋ ಲೇಟೆನ್ಸಿ ಆಗಿದ್ದು ನೀವೇನಾದ್ರೂ ಗೇಮ್ಸ್ ಆಡುವಾಗ ಅಥವಾ ಕಾಲಿಂಗ್ ಅಲ್ಲಿ ಮಾತಾಡುವಾಗ ಯಾವುದೇ ತರಹದ ಲೇಟೆನ್ಸಿ ನಿಮಗೆ ಕಾಣೋದಿಲ್ಲ. ಸೊ ಸೂಪರ್ ಆಗಿ ಆಡಿಯೋ ಕೇಳುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಆಟೋ ಇನ್ ಏರ್ ಡಿಟೆಕ್ಷನ್ ಅಂತ. ಸೊ ಇದು ಯಾಕೆ ಯೂಸ್ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಮ್ಯೂಸಿಕ್ ಅನ್ನ ಕೇಳ್ತಿದ್ದೀರಾ ಅಂದ್ರೆ ನಿಮ್ಮ ಕಿವಿಯಿಂದ ನಿಮ್ಮ ಇಯರ್ಫೋನ್ ಅನ್ನ ತೆಗೆದ್ರೇನೆ ಸಾಕು, ಆಟೋಮೆಟಿಕ್ ಆಗಿ ಅದು ಟರ್ನ್ ಆಫ್ ಆಗುತ್ತೆ. ಓಕೆನಾ? ಸೊ ಇನ್ನು ನೆಕ್ಸ್ಟ್ ನೀವು ಕಿವಿಗೆ ಹಾಕಿದ್ದು ಆಡಿಯೋ ಪ್ಲೇ ಆಗುತ್ತೆ, ನೀವು ಕೇಳ್ಕೊಬಹುದು. ಈ ಒಂದು ಏರ್ಬಡ್ಸ್ ಅನ್ನ ನೀವು ಒಂದು ಸಲ ಚಾರ್ಜ್ ಮಾಡಿದ್ರೇನೆ ಸಾಕು, ನಿಮಗೆ 10 ಗಂಟೆಗಳ ಕಾಲ ಇದು ಚಾರ್ಜಿಂಗ್ ಟೈಮ್ ಅನ್ನ ಕೊಡುತ್ತೆ. ಸೂಪರ್ ಅಲ್ವಾ? ನನಗಂತೂ ಇದು ತುಂಬಾ ಇಷ್ಟ ಆಯ್ತು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ 38 ಗಂಟೆ ಈ ಒಂದು ಕೇಸ್ ಅನ್ನ ಚಾರ್ಜ್ ಮಾಡಿದ್ರೆ ಅದರಲ್ಲಿ ನಿಮಗೆ 38 ಗಂಟೆಗಳ ಕಾಲ ಸಿಗುತ್ತೆ. ಆರಾಮಾಗಿ ನಾವು ಒಂದ್ಸಲಿ ಚಾರ್ಜ್ ಮಾಡ್ಕೊಂಡ್ರೆ ಏನಾದ್ರು ಟ್ರಾವೆಲ್ ಮಾಡ್ತೀರಾ ಅಂದ್ರೆ ಆರಾಮಾಗಿ ನಿಮಗೆ 2 ದಿನ ಬರುತ್ತೆ. 2 ದಿನ 24 ಅವರ್ಸ್ ಯೂಸ್ ಮಾಡಿದ್ರೆ, ಇಲ್ಲ ಅಂದ್ರೆ ಒಂದು ವಾರಕ್ಕೆ ಇದನ್ನ ನೀವು ನಡೆಸ್ಕೊಬಹುದು. ಓಕೆ, ಸ್ವಲ್ಪ ಕಾಲಿಂಗ್ ಎಲ್ಲ ಮಾಡ್ತಿದ್ದೀರಾ ಅಂದ್ರೆ ಒಂದು ವಾರಕ್ಕೆ ಇದು ನಿಮಗೆ ನಡೆಯುತ್ತೆ. ಇನ್ನು ನೆಕ್ಸ್ಟ್ ಇದರಲ್ಲಿ ನಮಗೆ 10mm ನ ಒಂದು ಡೈನಾಮಿಕ್ ಡ್ರೈವರ್ ಅನ್ನ ಕೊಟ್ಟಿರೋದ್ರಿಂದ ಇದರಲ್ಲಿ ಬೇಸ್ ಎಫೆಕ್ಟ್ ಎಲ್ಲ ಸಕ್ಕತ್ತಾಗಿರುತ್ತೆ. ಸೊ ಇದನ್ನ ನಾವು ಫಸ್ಟ್ ಅನ್ಬಾಕ್ಸ್ ಮಾಡಿ ಇದನ್ನ ಯೂಸ್ ಮಾಡಿ ಇದರ ಒಂದು ಕ್ವಾಲಿಟಿ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಫಸ್ಟು ಏರ್ಬಡ್ಸ್ ಅನ್ನ ತೆಗೆದು ನೋಡೋಣ. ಸೊ ಈ ಒಂದು ಏರ್ಬಡ್ಸ್ ನೋಡಲಿಕ್ಕೆ ಈ ಥರ ಇದೆ. ಸೊ ಇದನ್ನು ನಾನು ಕಿವಿಗೆ ಹಾಕಿ ನೋಡ್ತೀನಿ ಕಂಫರ್ಟಬಿಲಿಟಿ ಹೇಗಿದೆ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಏರ್ಬಡ್ಸ್ ರೀಸೆಂಟಾಗಿ ಬರುವ ಎಲ್ಲ ಏರ್ಬಡ್ಸ್ಗಳು ಒಂದೇ ಡಿಸೈನಲ್ಲಿದೆ ಮತ್ತು ಇದು ಚೆನ್ನಾಗಿ ನನ್ನ ಕಿವಿಯಲ್ಲಿ ಕುತ್ಕೊಳ್ತಿದೆ. ಸೊ ನಿಮಗೆ ಬೇಕಂದರೆ ಎಕ್ಸ್ಟ್ರಾ ಏರ್ಬಡ್ಸ್ಗಳನ್ನು ಕೊಟ್ಟಿರ್ತಾರೆ, ಸೊ ಅದನ್ನು ಯೂಸ್ ಮಾಡ್ಕೊಬೋದು. ಸೊ ಇದು ಆನ್ ಆಗಿದ್ದು ಕನೆಕ್ಟ್ ಆಗಕ್ಕೆ ರೆಡಿ ಆಯಿತು ನೋಡಿ. ಈಗ ನನ್ನ ಫೋನಲ್ಲಿ ಇದನ್ನು ಕನೆಕ್ಟ್ ಮಾಡ್ಕೊಳ್ತೀನಿ, ಆಡಿಯೋ ಎಲ್ಲ ಕೇಳ್ಕೊಬೇಕಲ್ವಾ. ನೆಕ್ಸ್ಟ್ ನೋಡೋದಾದ್ರೆ ಈ ಒಂದು ಏರ್ಬಡ್ಸ್ ನಲ್ಲಿ ನಮಗೆ 20 ಪ್ರೀಸೆಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ EQ ಪ್ರೀಸೆಟ್ಸ್ ಗಳನ್ನ ಕೊಟ್ಟಿದ್ದಾರೆ. ನಮ್ಮ ಬಾಸ್ ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಬಹುದು, ವಾಲ್ಯೂಮ್ ಅನ್ನ ಜಾಸ್ತಿ ಮಾಡ್ಕೊಬಹುದು, ಟ್ರಬಲ್ ಅಡ್ಜಸ್ಟ್ ಮಾಡ್ಕೊಬಹುದು. ಸೊ ಈ ತರ ಸುಮಾರು ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ, ಸೊ ಇದಕ್ಕೊಂದು ಅಪ್ಲಿಕೇಶನ್ ಅನ್ನ ಬಿಟ್ಟಿದ್ದಾರೆ. ಯಾವ್ದಪ್ಪ ಅಂತ ನೋಡಿದ್ರೆ ಟುಯಾ ಸ್ಮಾರ್ಟ್ ಅಂತ. ಸೊ ಈ ಒಂದು ಆಪ್ ಅನ್ನ ಓಪನ್ ಮಾಡ್ಕೊಂಡು ಇಲ್ಲಿ ಆಡ್ ಡಿವೈಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆಟೋಮೆಟಿಕ್ ಆಗಿ ಸರ್ಚ್ ಮಾಡ್ಕೊಂಡು ಬರುತ್ತೆ. ಜಸ್ಟ್ ಆ ಒಂದು ಟ್ರೂಕ್ ಏರ್ಬಡ್ಸ್ ಅನ್ನ ಆಡ್ ಅಂತ ಕೊಟ್ಕೊಳ್ಳಿ. ಓಕೆ, ಸೊ ಈಗ ನಮ್ಮ ಒಂದು ಡಿವೈಸ್ ಏನಿದೆ ಇದು ಕನೆಕ್ಟ್ ಆಗಿದೆ. ಓಕೆ, ಇಲ್ಲಿ ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ನೋಡ್ಕೊಬಹುದು, ಇಲ್ಲಿ EQ ಅಂತ ಒಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಹಲವಾರು ಪ್ರೀಸೆಟ್ಸ್ ಗಳನ್ನ ನಮಗೆ ಕೊಟ್ಟಿದ್ದಾರೆ. ಓಕೆ, ಸೊ ಇದರಲ್ಲಿ ನಾವು ಯಾವುದನ್ನ ಬೇಕಾದರೂ ಸೆಲೆಕ್ಟ್ ಮಾಡ್ಕೊಬಹುದು. ಓಕೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ತಕ್ಕನಾಗಿ ಅದು ಚೇಂಜ್ ಆಗಿಬಿಡುತ್ತೆ. ಓಕೆ, ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಂಡೆ, ಈಗ ಪ್ಲೇ ಮಾಡಿ ನೋಡ್ತೀನಿ. ಸೊ ನನಗೆ ಅನ್ನಿಸ್ದಂಗೆ ಸೌಂಡ್ ಕ್ವಾಲಿಟಿ ಎಲ್ಲ ಸೂಪರ್ ಆಗಿದೆ. ಓಕೆ, ಸೊ ಹಾಗಾದ್ರೆ ಈಗ ಕೇಸನ್ನು ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ. ಓಕೆ, ಸೊ ಈ ಒಂದು ಕೇಸನ್ನು ನೋಡಲಿಕ್ಕೆ ಈ ಥರ ಇದೆ. ಇಲ್ಲಿ ಟೈಪ್ಸಿನ ಚಾರ್ಜಿಂಗ್ ಪೋರ್ಟನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನು ಓಪನ್ ಮಾಡಿದ್ದು ಸೊ ಬಾಕ್ಸ್ ನೋಡೋಕ್ಕೆ ಈ ಥರ ಇದೆ. ಓಕೆ, ಸೊ ಇದರಲ್ಲಿ ನಮ್ಮ ಏರ್ಬಡ್ಸ್ಗಳನ್ನು ಹಾಕಿ ನಾವು ಚಾರ್ಜನ್ನು ಮಾಡ್ಕೊಬಹುದು. ಸೊ ಇವಾಗ ನಾವು ಈ ಒಂದು ಟ್ರೂಕ್ ಏರ್ಬಡ್ಸ್ ಪ್ಲಸ್ ಅನ್ನು ಅನ್ಬಾಕ್ಸ್ ಮಾಡಿ ನೋಡೋಣ. ಸೊ ಬಾಕ್ಸ್ ಅನ್ನು ಓಪನ್ ಮಾಡಿದ್ದು ಎಲ್ಲದೂ ಸೇಮ್ ಆಗಿರುತ್ತೆ. ಇದರಲ್ಲಿ ಸ್ಪೆಸಿಫಿಕೇಶನ್ಸ್ ಎಲ್ಲದೂ ಸೇಮ್ ಆಗಿದೆ. ಮತ್ತೆ ಇದರಲ್ಲಿ ಒಂದು ಎಕ್ಸ್ಟ್ರಾ ಅಡಿಷನಲ್ ಫೀಚರ್ ಏನಪ್ಪಾ ಅಂತ ನೋಡಿದ್ರೆ ಈ ಒಂದು ಚಾರ್ಜಿಂಗ್ ಇಂಡಿಕೇಶನ್. ಓಕೆನಾ? ಸೊ ಇದನ್ನ ಓಪನ್ ಮಾಡೋಣ, ಏರ್ಬಡ್ಸ್ ಅನ್ನ ಇದರಲ್ಲಿ ಹಾಕೋಣ. ಓಕೆ, ಸೊ ನೀವು ಇಲ್ಲಿ ನೋಡ್ಕೊಬಹುದು ನಮ್ಮ ಏರ್ಬಡ್ಸ್ ಚಾರ್ಜ್ ಆಗೋದನ್ನ ಇಲ್ಲಿ ಇಂಡಿಕೇಶನ್ ತೋರಿಸ್ತಾ ಇದೆ. ಸೊ ನೀವೀಗ ಈ ಎರಡು ಏರ್ಬಡ್ಸ್ ಗಳ ವ್ಯತ್ಯಾಸವನ್ನ ನೀವು ನೋಡ್ಕೊಬಹುದು. ಇದರಲ್ಲಿ ಚಾರ್ಜಿಂಗ್ ಇಂಡಿಕೇಶನ್ ಇಲ್ಲ, ಇದರಲ್ಲಿ ಚಾರ್ಜಿಂಗ್ ಇಂಡಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಇದೆರಡೇ ಡಿಫ್ರೆನ್ಸ್. ಸೊ ಇದರ ಪ್ರೈಸ್ ನೋಡೋದಾದ್ರೆ 1599 ರೂಪಾಯಿ, ಮತ್ತೆ ಇದರ ಪ್ರೈಸ್ ಅನ್ನ ನೋಡೋದಾದ್ರೆ 1699 ರೂಪಾಯಿ. ಸೊ ನಿಮಗೆ ಯಾವ ತರ ಬೇಕು ಆ ತರ ನೀವು ಚೂಸ್ ಮಾಡ್ಕೊಬಹುದು. ಅದನ್ನ ಬಿಟ್ರೆ ಎಲ್ಲಾ ಸ್ಪೆಸಿಫಿಕೇಶನ್ ಸೇಮ್ ಆಗಿ ಇರುತ್ತೆ. ಇನ್ನ ನೆಕ್ಸ್ಟ್ ಎರಡು ಬಾಕ್ಸ್ ನಲ್ಲಿ ಬೇರೆ ಏನೆಲ್ಲ ಆಕ್ಸೆಸರಿ ಸಿಗುತ್ತೆ ಅಂತ ನೋಡೋದಾದ್ರೆ
ಒಂದು ಚಾರ್ಜಿಂಗ್ ಕೇಬಲ್ ಅನ್ನು ಕೊಟ್ಟಿದ್ದಾರೆ. ಓಕೆ, ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಅನ್ನು ಕೊಟ್ಟಿರ್ತಾರೆ. ಮತ್ತೆ ಎಕ್ಸ್ಟ್ರಾ ಏರ್ಬಡ್ಸ್ ಗಳನ್ನ ಕೊಟ್ಟಿರ್ತಾರೆ. ಚಿಕ್ಕ ಕಿವಿ ಇರೋರಿಗೆ ಚಿಕ್ಕದ ಹಾಕೊಬಹುದು, ದೊಡ್ಡ ಕಿವಿ ಇರೋರಿಗೆ ದೊಡ್ಡದು ಹಾಕೊಬಹುದು. ಸೊ ನಿಮ್ ಇಷ್ಟ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಈ ಒಂದು 2 ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಕ್ಕೆ QR ಕೋಡ್ ಅನ್ನ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಕನೆಕ್ಟ್ ಮಾಡಬೇಕು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅದನ್ನ ನೀವು ಓದ್ಕೊಬಹುದು. ಇನ್ನು ನೆಕ್ಸ್ಟ್ ಒಂದು ಯೂಸರ್ ಮ್ಯಾನುವಲ್ ಅನ್ನ ಕೊಟ್ಟಿದ್ದಾರೆ. ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ್ನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಗಿವ್ ಅವೇ ಬಗ್ಗೆ ಮಾತಾಡೋದಾದ್ರೆ ಗಿವ್ ಅವೇ ಲಿಂಕು ಇನ್ನೂ ರೆಡಿ ಆಗಿಲ್ಲ. ನಾನು ಇವತ್ತೇ ಈವ್ನಿಂಗ್ ಒಂದು 5-6 ಗಂಟೆಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಅಪ್ಡೇಟ್ ಮಾಡ್ತೀನಿ, ಗಿವ್ ಅವೇ ಲಿಂಕು. ಸೊ ಆ ಒಂದು ಗಿವ್ ಅವೇ ನಲ್ಲಿ ನೀವು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅದರಲ್ಲಿ ಕೊಟ್ಟಿರೋ ಟಾಸ್ಕ್ ಅನ್ನೆಲ್ಲ ಕಂಪ್ಲೀಟ್ ಮಾಡಿದ್ರೆ ಅದರಲ್ಲಿ ಆ ಒಂದು ವೆಬ್ಸೈಟ್ ಅಲ್ಲ, ಗ್ಲೀಮ್ ವೆಬ್ಸೈಟ್ ಅಲ್ಲಿ ಆಟೋಮೆಟಿಕ್ ಆಗಿ ವಿನ್ನರ್ ಅನ್ನ ಸೆಲೆಕ್ಟ್ ಮಾಡುತ್ತೆ. ಸೊ ವಿನ್ ಆದವರಿಗೆ ಸೊ ಈ ಒಂದು ಏರ್ಬಡ್ಸ್ ಮತ್ತು ಏರ್ಬಡ್ಸ್ ಲೈಟ್ ಅನ್ನೋ ಒಂದು 2 ಏರ್ಬಡ್ಸ್ ಗಳನ್ನ ಫ್ರೀ ಆಗಿ ಗಿವ್ ಅವೇ ಮಾಡ್ತಾ ಇದ್ವಿ. ಸೊ ಅದನ್ನೆಲ್ಲ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಈ ಒಂದು ಪ್ರಾಡಕ್ಟ್ ಸಿಗ್ಬೋದು. ಸೊ ಸಿಗದೆ ಇದ್ದವ್ರು ಬೇಜಾರಾಗಬೇಡಿ. ಮತ್ತೆ ಆಲ್ರೆಡಿ ಒಂದು ಗಿವ್ ಅವೇ ನಡೆದಿತ್ತಲ್ವಾ, ಸೊ ಅದರಲ್ಲಿ ಕೆಲವೊಬ್ರು ಇನ್ನೂ ರಿಪ್ಲೈ ಮಾಡಿಲ್ಲ. 3 ಜನಕ್ಕೆ ಒಟ್ಟಿಗೆ ಸೆಂಡ್ ಮಾಡೋಣ ಅಂತ ನೋಡಿದ್ರೆ ಅವರೆಲ್ಲ ಇನ್ನೂ ಕಾಂಟ್ಯಾಕ್ಟೇ ಮಾಡಲಿಲ್ಲ. ಸೊ ಕಾಂಟ್ಯಾಕ್ಟ್ ಮಾಡಿದ್ದು ಅಪ್ಡೇಟ್ ಅನ್ನು ತಿಳಿಸ್ತೀನಿ. ಓಕೆ, ಸೊ ಒಬ್ರು ಮಾತ್ರ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಸೊ ಅವ್ರನ್ನ ವೆರಿಫೈ ಮಾಡಿಬಿಟ್ಟು ಅವ್ರಿಗೆ ಈಗ ಕಳಿಸ್ಬಿಟ್ಟು ನಿಮಗೆ ಪ್ರೂಫನ್ನು ಕೊಡ್ತೀನಿ. ಸೊ ಸ್ವಲ್ಪ ವೆಯ್ಟ್ ಮಾಡಬೇಕು ಅಷ್ಟೇ, ಯಾಕಂದರೆ ಸ್ವಲ್ಪ ಕೆಲಸಗಳೆಲ್ಲ ಇರುತ್ತಲ್ವಾ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಇಷ್ಟೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.